ಇದೇ ಜಾತಕ ಅಥವಾ ಇದೇ ಜ್ಯೋತಿಷ್ಯ ಏನ್ ಮಾಡುತ್ತೆ, ಯಾವುದೋ ಒಂದು ವಿಮಾನ ಅಪಘಾತ, ಆ ಅಪಘಾತದಲ್ಲಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿರ್ತಾರೆ. ಅದರಲ್ಲಿ ಕೆಲವರಿಗೆ ಈ ಚಂಡಮಾರುತ ಆಗಲಿ, ಭೂಕಂಪಕ್ಕೆ ಇಂಥದ್ರಲ್ಲಿ ಬಲಿಯಾಗ್ತಕ್ಕಂತಹ ಕೆಲವೊಂದು ಅಂಶಗಳಿರ್ಬೋದು. ಆದ್ರೆ ಆ ವಿಮಾನ ಅಪಘಾತ ಆಗಲಿ ಅಥವಾ ರೈಲ್ವೆ ಅಪಘಾತದಲ್ಲಾಗ್ಲಿ, ಅವ್ರು ಆ ಜನ ಎಷ್ಟು ಜನ ಸಾಯ್ತಾರೋ ಅಥವಾ ಎಷ್ಟು ಜನ ಇಂಜುರಿಗೆ ಒಳಗಾಗ್ತಾರೋ ಅವರೆಲ್ಲರ ಜಾತಕದಲ್ಲೂ ಕೂಡ ನೀನ್ ಹೀಗೆ ಸಾಯ್ತೀಯ ಅಂತಾನೂ ಕೂಡ ಅಲ್ಲಿ ಬರೆದಿರೋದಿಲ್ಲ. ಸೊ ಇದನ್ನ ನಾವು ನಂಬ್ಕೊಳಕ್ಕಾಗತ್ತಾ? ಅಂದ್ರೆ ಅಕಸ್ಮಾತ್ ಆತರ ಆಗ್ತು ಅಂತ ಹೇಳಿದ್ರೆ, ಯಾರಿಗೆ ಆ ಸಂಭವ ಇದೆಯೋ ಅಥವಾ ಯಾರು ಅದರಲ್ಲಿ ಸಾಯ್ಬೇಕು ಅಂತ ಅಂಥವ್ರು ಮಾತ್ರ ಸಾಯ್ಬೇಕು. ಬಟ್ ಎಲ್ಲರೂ ಕೂಡ ಯಾಕೆ ಸಾಯ್ಬೇಕು ಅಲ್ವಾ? ಇದನ್ನು ಕೂಡ ಅವರು ಕ್ವಶನ್ ಮಾಡ್ತಾ ಹೋಗ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ಜ್ಯೋತಿಷಿ ಹತ್ರ ಹೋಗಿ ಮಾತಾಡ್ತಾ ಇರ್ಬೇಕಾದಾಗ ಅವರ ಮಾತುಕತೆಗಳೆಲ್ಲವೂ ಕೂಡ ಹೇಗಿರ್ತದೆ ಅಂತ ಹೇಳಿದ್ರೆ, ಓದಾಗ್ಲಿ ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕಾಗ್ಲಿ ಒಂದು ರೀತಿ ತಮಾಷೆಯ ರೀತಿನಲ್ಲಿ ಕಾಣ್ತಾ ಹೋಗುತ್ತೆ. ಹೆಂಗೆ ದಿನಪತ್ರಿಕೆ ಆಗ್ಲಿ, ವಾರಪತ್ರಿಕೆ ಆಗ್ಲಿ, ಅಲ್ಲಿ ಬಂದಿರತಕ್ಕಂಥ ಎಲ್ಲ ವಾರಗಳ ದಿನ ಭವಿಷ್ಯವನ್ನ ನಾವು ನೋಡಿದಾಗ, ಇವತ್ತಿಂದ ಯಾವತ್ತೋ ಇನ್ನೊಂದ್ ದಿನ ಬಂದಿರುತ್ತೆ, ಅವತ್ತಿಂದ ಇವತ್ತಿಂದ ಬಂದಿರುತ್ತೆ. ಅಂದ್ರೆ ಅದಲಿ ಬದಲಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಅದ್ರ ಜೊತೆಗೆ ಬುಧ, ಶನಿ, ರಾಹುಗಳ ಪ್ರಭಾವವನ್ನು ಕೂಡ ಅವನು ಇಲ್ಲಿ ಗುರುತಿಸ್ತಾ ಹೋಗ್ತಾನೆ. ಸೊ ಈ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇರಬೇಕಾದಾಗ, ಯಾರು ತುಂಬಾ ದೊಡ್ಡ ಜ್ಯೋತಿಷಿ ಅಂತ ಹೇಳಿ ನಾವು ಗುರುತಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಇಬ್ರು ಕೂಡ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿರ್ತಾರೆ. ಆದ್ರೆ ಯಾವುದೋ ಒಬ್ಬ ಜ್ಯೋತಿಷಿಯ ಮಾತುಕತೆ ಅಥವಾ ಅವನು ಹೇಳಿರ್ತಕ್ಕಂಥ ಮಾತು ಸಡನ್ ಆಗಿ ಏನಾಗ್ಬಿಡತ್ತೆ, ಎತ್ತರಕ್ಕೆ ಬಂದ್ಬಿಡತ್ತೆ. ಇಲ್ಲಾಂದ್ರೆ ಅವ್ನು ಹೇಳಿರ್ತಕ್ಕಂಥ ಮಾತು ನಿಜ ಆಗೋಗುತ್ತೆ. ಸೊ ಅದ್ರ ಮೂಲಕವಾಗಿ ಏನಾಗತ್ತೆ, ಆ ವ್ಯಕ್ತಿಯನ್ನ ದೊಡ್ಡ ಜ್ಯೋತಿಷಿ ಅಂತ ಹೇಳಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಏನೋ ಹೇಳಿದಾನೆ, ಅದು ಎಲ್ಲೋ ಒಂದು ಆಗೋಗಿದೆ. ಸೊ ಅಕಸ್ಮಾತ್ ಇವಾಗ ಒಂದು ಮಗುವನ್ನೋ ಅಥವಾ ಒಂದು ಕೋತಿಯನ್ನೋ ತೆಗೆದುಕೊಂಡ್ಬಂದು ಒಂದು ಸಿಸ್ಟಮ್ ಅಥವಾ ಒಂದು ಪಿ ಸಿ ಮುಂದೆ ನಿಲ್ಲಿಸ್ಕೊಂಡು ಕೂರಿಸ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಳ್ಳೋದು ಬಿಡು ಅಂತ ಹೇಳಿದ್ರೆ, ಅದು ಟೈಪ್ ಮಾಡ್ತಾ ಹೋಗುತ್ತೆ ಅಥವಾ ಕೀನ ಒತ್ತುತ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಎಲ್ಲೋ ಒಂದು ಲೈನು ಅಥವಾ ಯಾರ್ದೋ ಒಬ್ರು ಹೆಸರು ಬಂದ್ಬಿಡ್ತು ಅಂದ ತಕ್ಷಣ ಆ ಮಗುಗೆ ಟೈಪಿಂಗ್ ಬರುತ್ತೆ ಅಥವಾ ಆ ಕೋತಿಗೆ ಟೈಪಿಂಗ್ ಬರುತ್ತೆ ಅಂತ ಅಲ್ಲ. ಸೊ ಹಾಗೆ ಜ್ಯೋತಿಷರು ಕೂಡ ಏನ್ ಮಾತಾಡ್ತಾ ಹೋಗ್ತಾರೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇದು ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಅದಾಗೋಯ್ತು ಅಂತ ಹೇಳಿದ್ರೆ ಅವರನ್ನ ಜಾಸ್ತಿ ನಂಬ್ಕೊಳ್ಳೋಕೆ ಮುಂದಾಗ್ತಾ ಹೋಗ್ತೀವಿ. ಹೆಂಗ್ ಕೊಡ್ತಾರೆ, ಒಂದು ವರ್ಷದಲ್ಲಿ ಯಾರೋ ಇಬ್ರು ಮಹಾನ್ ವ್ಯಕ್ತಿಗಳು ಸಾಯ್ತಾರೆ. ಸೊ ಅದ್ರಲ್ಲಿ ಒಬ್ಬ ಸಾಯ್ಬೋದು, ಇನ್ನೊಬ್ಬ ಸಾಯದೇ ಇಲ್ಲ. ಸೊ ಹೇಳಿಲ್ವಾ, ಒಬ್ಬ ಸತ್ರಲ್ವಾ, ನನ್ನ ಭವಿಷ್ಯ ನಿಜ ಆಯ್ತಲ್ವಾ ಅಂತ ಹೇಳಿ. ಸೊ ಹಂಗೆ ಯಾವುದೋ ಒಬ್ಬ ಜ್ಯೋತಿಷಿ ಹತ್ರ ಒಬ್ಬ ಗರ್ಭಿಣಿ ಹೋಗಿರ್ತಾಳೆ. ಸೊ ಈ ಸಲನಾದ್ರೂ ನನಗೆ ಗಂಡು ಮಗು ಆಗತ್ತಾ ಅಂತ ಹೇಳಿ. ಸೊ ಆ ಗಂಡು ಮಗ ಆಗತ್ತೆ ಹೋಗಮ್ಮ ಅಂತ ಹೇಳಿ ಕಳ್ಸಿರ್ತಾರೆ. ಅದು ಪ್ರಸವ ಎಲ್ಲ ಆಗಿ ಮಗು ಹುಟ್ಟದ ಮೇಲೆ ಮತ್ತೆ ಆ ಸ್ವಾಮಿ ಆ ಜ್ಯೋತಿಷಿ ಹತ್ರ ಬಂದು ಕೇಳ್ಕೊಂಡಾಗ, ನಿನ್ನ ಪ್ರಸವ ಅಂತಕ್ಕಂಥದ್ದು ಸುಸೂತ್ರವಾಗಿ ನಡಿಬೇಕು ಅನ್ನೋದಕ್ಕೋಸ್ಕರ ನಾನು ಗಂಡು ಮಗು ಅಂತ ಹೇಳಿದ್ದೆ, ಆದ್ರೆ ಹೆಣ್ಮಗು ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಗೋಡೆ ಮೇಲೆ ಮೊದಲೇ ಬರ್ದಿಟ್ಟಿದ್ದೆ ನೋಡಿಲ್ಲಿ ಅಂತ ಹೇಳ್ಬಿಟ್ಟು ತಮ್ಮ ಅಭಿಪ್ರಾಯವನ್ನು ಕೂಡ ಬದಲಾಯಿಸ್ಕೊಳ್ತಕ್ಕಂಥ ಸಿಚುವೇಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿಸ್ಟ್ರೇಟೆಡ್ ವೀಕ್ಲಿ. ಸೊ ಇದರ ಒಂದು ಸಂಪಾದಕೀಯದಲ್ಲಿ 1977 ಚುನಾವಣೆಯ ನಂತರ ಯಾರು ಮುಂದಿನ ಪ್ರಧಾನಿ ಆಗ್ಬೋದು ಅನ್ನೋದನ್ನ ಒಂದು ಕುತೂಹಲವಾಗಿರ್ತಕ್ಕಂಥ ಮಾತುಕತೆ ನಡೀತಾ ಹೋಗ್ತಾ ಇರ್ತದೆ. ಸೊ ಅಲ್ಲಿ ಜ್ಯೋತಿಷಿಗಳಿಂದ ಏನ್ ಹೇಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಗುಜರಾತ್ ರಾಜ್ಯದವರು ಪ್ರಧಾನ ಮಂತ್ರಿ ಆಗ್ಬೋದು ಎಂಬ ಸೂಚನೆನ ಆರಿಸ್ಕೊಂಡಿದ್ರು. ಅದ್ರ ಪ್ರಕಾರ ಅವರು ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಅಂತಾನೂ ಕೂಡ ಹೇಳಿರ್ತಾರೆ. ಗುಜರಾತ್ ಉತ್ತರ ಪ್ರದೇಶದವರು ಪ್ರಧಾನ ಮಂತ್ರಿ ಆಗ್ತಾರೆ. ಚುನಾವಣೆ ನಂತರ ಇದೊಂದು ಸಾಮಾನ್ಯ ತಿಳುವಳಿಕೆ. ಬಟ್ ಅವ್ರು ಹೇಳಿರ್ತಕ್ಕಂಥ ಮಾತು ಸುಳ್ಳಾಯ್ತು. ಸೊ ಹೀಗೆ ಇರ್ತಕ್ಕಂಥವ್ರು ಅಂದ್ರೆ ಯಾರೂ ಕೂಡ ತಾವು ಹೇಳಿರ್ತಕ್ಕಂಥದ್ರ ಮೇಲೆ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದನ್ನ ಜ್ಯೋತಿಷ್ಯವನ್ನ ಹೆಂಗೆ ನಂಬೋದಕ್ಕೆ ಸಾಧ್ಯತೆ ಇದೆ? ಇನ್ನೊಂದ್ ಕಡೆ ಹೇಳ್ತಾರೆ, ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಜೀವನದ ಪೂರ್ವ ನಿರ್ಧಾರಿತವಾಗಿರತಕ್ಕಂತಹದ್ದನ್ನ ತಿಳಿಸತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅದು ಎಲ್ಲ ವಿಚಾರಗಳಿಗೂ ಕೂಡ ಸಂಬಂಧಪಟ್ಟಿರ್ಬೋದು. ಕೆಲವೊಂದು ಸಲ ವಾಣಿಜ್ಯ ಅಂದ್ರೆ ಕಾಮರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ತೆಗೆದುಕೊಳ್ಬಹುದು. ಯಾವುದೋ ಒಬ್ಬ ಜ್ಯೋತಿಷಿ ಏನ್ ಮಾಡ್ತಾನೆ, ಅಥವಾ ಯಾರೋ ಒಬ್ಬ ನಿರಾಶೆಯಲ್ಲಿ ಇರ್ತಕ್ಕಂಥವನು, ಸಮಸ್ಯೆಗಳಲ್ಲಿ ಬಿದ್ದಿರ್ತಕ್ಕಂಥವನು, ಅವನು ಜ್ಯೋತಿಷಿ ಹತ್ರ ಹೋಗ್ತಾನೆ. ಸೊ ನೀವು ಈ ರೀತಿ ಮಾಡ್ಬೇಕು, ನಿಮ್ಗೆ ಅಮಂಗಳ ನಿವಾರಣೆ ಶಾಂತಿ ಮಾಡ್ಬೇಕಾಗತ್ತೆ, ಇಂಥ ಪೂಜೆ ಮಾಡ್ಬೇಕಾಗತ್ತೆ, ಆ ರೀತಿ ಪೂಜೆಯನ್ನು ಮಾಡ್ಬೇಕಾಗತ್ತೆ, ಸೊ ಅದಕ್ಕೆಲ್ಲ ಇಷ್ಟು ದುಡ್ಡು ಆಗತ್ತೆ, ಸೊ ಕೊನೆಗೆ ನಮ್ ದಕ್ಷಿಣೆ ಇಷ್ಟ ಆಗತ್ತೆ ಅಂತ ಹೇಳಿ ಅವನು ಅದನ್ನೆಲ್ಲವನ್ನ ಮಾಡಿಸ್ತಾ ಹೋಗ್ತಾನೆ. ಸೊ ಮಾಡಿಸೋದ ಮೇಲೆ ಅವನಿಗೆ ಆ ಸಂದರ್ಭದಲ್ಲಿ ಆ ಕೆಲಸ ವರ್ಕೌಟ್ ಆದ್ರೂ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆಗ್ದೆಲ್ಲನೂ ಇರ್ಬೋದು. ಆದ್ರೆ ಇದರ ಮೂಲಕವಾಗಿ ಏನು ಅಂತ ಹೇಳಿದ್ರೆ, ಜನರನ್ನ ಭಯದಲ್ಲಿರಿಸ್ತಕ್ಕಂತಹ ಭಾವನೆಯನ್ನು ಅಥವಾ ಮುಗ್ಧ ಜನ ಒಂದು ಭಯದಲ್ಲಿರತಕ್ಕಂಥ ಅಂದ್ರೆ ಭಯದಲ್ಲಿ ಇರಿಸ್ತಕ್ಕಂಥ ರೀತಿಯನ್ನು ಇವ್ರ ಮೂಲಕವಾಗಿ ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾದ್ರೆ
ಜ್ಯೋತಿಷಿಗಳು ಮುಂದೆ ಆಗ್ತಕ್ಕಂಥದ್ದೆಲ್ಲವನ್ನು ಕೂಡ ಹೇಳ್ತಾರೆ ಅಂತ ಹೇಳಿ ನಾವು ತಿಳ್ಕೊಳ್ತೀವಲ್ವಾ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಈ ಜ್ಯೋತಿಷಿಗಳು ಯಾಕೆ 1975ರಲ್ಲಿ ಇವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ ಈ ದೇಶದಲ್ಲಿ ಅಂತ ಹೇಳಿ ಯಾಕೆ ಹೇಳಲಿಲ್ಲ? ಅದರಿಂದ ಇಷ್ಟು ಜನ ಸಾಯ್ತಾರೆ, ಅದರಿಂದ ನೋವುಗಳಾಗ್ತವೆ, ಇದೆಲ್ಲವನ್ನು ಕೂಡ ಯಾಕೆ ಹೇಳಲಿಲ್ಲ? ಆಮೇಲೆ ತದನಂತರದಲ್ಲಿ ಬರ್ತಾ ಇರತಕ್ಕಂಥ ಚಂಡಮಾರುತಗಳಾಗಲಿ, ಇದರ ಮೂಲಕವಾಗಿ ಜನ ಸಾಯ್ತಾರೆ, ಆಸ್ತಿಪಾಸ್ತಿಗಳನ್ನು ನಾಶ ಮಾಡ್ಕೊಳ್ತಾರೆ, ಇವೆಲ್ಲವನ್ನು ಕೂಡ ಅವ್ರು ಯಾಕೆ ಹೇಳಲಿಲ್ಲ? ಸೊ ಹೀಗೆ ನಾವು ಯೋಚನೆ ಮಾಡ್ತಾ ಹೋಗ್ತಾ ಇದ್ರೆ ನಾವು ಅಂದ್ರೆ ನಮ್ಮ ಜೀವನದ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥದನ್ನ ಹೇಳ್ತೀವಿ ಅಂತ ಹೇಳ್ತಾರಲ್ಲ ಜ್ಯೋತಿಷ್ಯರು, ಹಾಗಾದ್ರೆ ಇವನ್ನೆಲ್ಲ ಯಾಕೆ ಹೇಳಲಿಲ್ಲ? ನಾವು ನೋಡ್ತಾ ಹೋಗ್ಬೇಕಾದಾಗ ಜನ ಶಿಕ್ಷಣವನ್ನ ಪಡ್ಕೊಳ್ತಾರೆ, ವಿಜ್ಞಾನಿಗಳು ಜ್ಯೋತಿಷ್ಯನ ನಂಬ್ತಾರೆ, ಶೋಚನೀಯ. ಅದೊಂದು ರೀತಿ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು ಕೊನೆಗೊಂದಿನ ಜ್ಯೋತಿಷ್ಯವನ್ನು ನಂಬೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಹಾಗಾದ್ರೆ ಇವರು ವಿಜ್ಞಾನದ ಪ್ರಯೋಗಾಲಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅಂತದ್ದು ಏನು? ಸೊ ಕೊನೆಯದಾಗ ಅವ್ರು ಏನ್ ಮಾಡ್ತಾರೆ? ಸೊ ದೇವ್ರೆ ಅಥವಾ ಈ ಜ್ಯೋತಿಷ್ಯರ ಹತ್ರ ಹೋಗಿ ಕೇಳ್ಕೊಂಡು ನಾವ್ ಯಾವ ಟೈಮಲ್ಲಿ ಈ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ ಬರ್ತಾರೆ. ಸೊ ಇಂಥವ್ರೇ ಈ ತರ ಎಲ್ಲ ನಂಬ್ಕೊಳ್ತಾರೆ ಅಂತ ಹೇಳಿದ್ರೆ ನಮ್ಮದು ಸಾಮಾನ್ಯ ಜನ ಅವರನ್ನ ನಂಬೋದಿಲ್ವಾ? ನಂಬ್ತಾರೆ. ಸೊ ಈ ಗ್ರಹಗಳಲ್ಲಿ ನಾವು ಗುರುತಿಸಿರ್ತಕ್ಕಂಥ 8 ಗ್ರಹಗಳು, ಅದ್ರಲ್ಲಿ ಉಳಿದಿರ್ತಕ್ಕಂಥ 4 ಗ್ರಹಗಳಿದಾವಲ್ಲ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಥವಾ ಈ 4 ಇವುಗಳನ್ನ ವಿಜ್ಞಾನಿಗಳು ಕಂಡಿಡಿದ್ರಪ್ಪ. ಅವನ್ನ ಗುರುತಿಸೋದಲ್ಲಿ ಜ್ಯೋತಿಷಿಗಳು ಏನು ಕೂಡ ಅದನ್ನ ಪಡ್ಕೊಂಡೇ ಇಲ್ಲ. ಅಂದ್ರೆ ಇವು ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋ ಒಂದು ಅಂಶವನ್ನೆಲ್ಲೂ ಕೂಡ ಅವರು ಸೇರ್ಸೇ ಇಲ್ಲ. ಸೊ ಹಾಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಅಂದ್ರೆ ಈ ವರ್ಗ ಅಸಮಾನತೆ ಏನಿದೆಯಲ್ಲ, ಈ ವರ್ಗ ಅಸಮಾನತೆಯನ್ನ ನಾವು ನೋಡ್ತಾ ಇದ್ದಾಗ ಸಾಮಾಜಿಕವಾಗಿ ಕೆಳಸ್ತರದಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರೆ? ಮೊದಲ ಬಾರಿಗೆ ಶಿಕ್ಷಣವನ್ನ ಪಡ್ಕೊಳ್ಳೋಕೆ ಅಂತ ಹೇಳಿ ಹೊರ ಬರ್ತಾರೆ. ಸೊ ಅವ್ರು ಹೊರ ಬಂದು ಶಿಕ್ಷಣವನ್ನ ಪಡ್ಕೊಳ್ತಾರೆ. ಶಿಕ್ಷಣವನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ದೊಡ್ಡ ಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಅವರು ಕೂಡ ನಮ್ಮ ಮೇಲ್ಸ್ತರದಲ್ಲಿರತಕ್ಕಂಥ ವ್ಯಕ್ತಿಗಳು ಏನೇನು ಮಾಡಕ್ ಹೋಗ್ತಾರೋ ಅದನ್ನ ಇವರು ಅಚಾನಕ್ ಆಗಿ ಅಲ್ಲ, ಅವರ ರೀತಿಯಾಗಿ ನಾವು ಮಾಡಬೇಕು ಅಂತ ಹೇಳಿ ಅವರನ್ನ ಇಮಿಟೇಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಎಜುಕೇಟೆಡ್ ಆಗಿರ್ತಕ್ಕಂಥ ಜನ ಅಂದ್ರೆ ನಮ್ಮನ್ನ ತುಂಬಾ ಪರಿಣಾಮಕಾರಿಯಾಗಿ ಒಂದು ದೇಶದ ನಾಶಕ್ಕೆ ಆಗ್ತಾ ಹೋಗ್ತಾರೋ, ಅಥವಾ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಈ ದೇಶದ ನಾಶಕ್ಕೆ ಮುಂದಾಗ್ತಾರೋ ಅಂತ ಹೇಳಿದ್ರೆ, ವಿದ್ಯೆಯನ್ನು ತುಂಬಾ ಚೆನ್ನಾಗಿ ಕಲ್ತಿರ್ತಕ್ಕಂಥವ್ರೆ ಅತಿ ಹೆಚ್ಚು ತಪ್ಪುಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಸೊ ಹಾಗೆ ಇವರು ಕೂಡ ಶಿಕ್ಷಣವನ್ನ ಪಡ್ಕೊಂಡ್ರು, ಎಲ್ಲರೂ ಕೂಡ ಇನ್ನಿತರರನ್ನ ಇಮಿಟೇಟ್ ಮಾಡೋದಕ್ಕೆ ಮುಂದಾಗ್ತಾ ಹೋದ್ರು. ಸೊ ಇವೆಲ್ಲವನ್ನ ನೋಡಿದಾಗ ಈ ಜ್ಯೋತಿಷ್ಯದ ಬಗ್ಗೆ ನಮ್ಮಲ್ಲಿರ್ತಕ್ಕಂಥವ್ರು ಯಾರಾದ್ರೂ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲರೂ ಕೂಡ ಏನಾದ್ರೂ ಮಾತುಗಳನ್ನ ಹೇಳಿದ್ದಾರಾ ಅಂತ ಹೇಳಿ ನೋಡೋದಾದ್ರೆ, ಸೊ ಭಗವಾನ್ ಮಹಾನ್ ಬುದ್ಧ ತನ್ನ ತ್ರಿಪೀಠಕ ಗ್ರಂಥದಲ್ಲಿ ಒಂದು ಪೀಠಕ, ಯಾವುದು ವಿನಯ ಪೀಠಕ, ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸ್ತಾರೋ ಇವರಿಂದ ದೂರ ಇರಬೇಕು ಅಂತ ಹೇಳಿ. ಸೊ ಅವನು ಬುದ್ಧ ಅವಾಗ್ಲೇ ಹೇಳ್ಬಿಟ್ಟಿದ್ದಾನೆ. ಸೊ ಇಲ್ಲಿ ನಕ್ಷತ್ರ ವೀಕ್ಷಣೆ ಆಗ್ಲಿ, ಜ್ಯೋತಿಷ್ಯ ಆಗ್ಲಿ, ಶಕುನಗಳ ಆಧಾರದಿಂದ ಶುಭ ಆಗುತ್ತಾ ಅಶುಭ ಆಗುತ್ತಾ, ಒಳಿತು ಕೆಡುಕು ಭವಿಷ್ಯ, ಇವೆಲ್ಲವುಗಳನ್ನ ನಾವು ತ್ಯಜಿಸ್ಬೇಕು ಅಂತಕ್ಕಂತಹ ಒಂದು ರೀತಿಯಲ್ಲಿ ಬುದ್ಧ ಹೇಳ್ತಾನೆ. ಸೊ ಹಾಗೆ ವಿವೇಕಾನಂದರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಏನು? ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದ್ರೆ ಆಗ್ಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇಂತಹವುಗಳು ಬದುಕಿನಲ್ಲಿ ಪ್ರಾಮುಖ್ಯ ಪಡೆದುಕೊಂಡ ಕೂಡಲೇ ವೈದ್ಯರನ್ನ ಕಂಡು ಉತ್ತಮ ಆಹಾರ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಸೊ ಇಂಥ ಮಹಾನ್ ವ್ಯಕ್ತಿ ಯಾರು? ಈ ಸ್ವಾಮಿ ವಿವೇಕಾನಂದ. ಅವರೇ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತಾ ಹೋಗ್ತದೆ. ಸೊ ಇಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನ ಅಥವಾ ಈ ರೀತಿ ಮನಸ್ಥಿತಿಯಲ್ಲಿ ಬೆಳೆಸದೇ ಇರತಕ್ಕಂಥದ್ದು ಯಾವುದ್ರ ಮೂಲಕವಾಗಿ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಯೂನಿವರ್ಸಿಟಿಗಳಲ್ಲಾಗ್ಲಿ, ಕಾಲೇಜುಗಳಲ್ಲಾಗಿರ್ತಕ್ಕಂಥ ಅಧ್ಯಾಪಕರುಗಳಾಗ್ಲಿ, ಇವರು ಒಂದು ವೈಜ್ಞಿಕವಾಗಿರ್ತಕ್ಕಂಥ ಮನೋಭಾವವನ್ನ ಉಂಟು ಮಾಡತಕ್ಕಂತಹ ಶಿಕ್ಷಣ ಕ್ರಮವನ್ನ ತಂದ್ಕೊಡ್ಬೇಕು ಅಥವಾ ಶಿಕ್ಷಣವನ್ನ ನೀಡಬೇಕು. ಅದರ ಮೂಲಕವಾಗಿ ನಾವೇನ್ ಮಾಡಬೇಕು? ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಒಬ್ಬ ವಿದ್ಯಾವಂತ ಮೂಢನಂಬಿಕೆಯನ್ನ ನಂಬೋದಕ್ಕಿಂತ ತಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಸರಿ ಇದೆ, ಸಮಾಜ ಯಾವ್ದನ್ನ ಒಪ್ಪಿದೆಯೋ ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಸೊ ಆ ರೀತಿ ನಮ್ಮ ಶಿಕ್ಷಣದಲ್ಲಿರ್ತಕ್ಕಂತಹ ಈ ಶೈಕ್ಷಣಿಕ ವ್ಯವಸ್ಥೆ ಬದಲಾಗ್ತಾ ಹೋಗ್ಬೇಕು. ಸೊ ಆದ್ರಿಂದ ಅಂದ್ರೆ ವಿಜ್ಞಾನವನ್ನ ಕರೆಕ್ಟಾಗಿ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಸರಿ ಯಾವುದು, ನಾವು ಯಾಕೆ ತಪ್ಪು ಮಾಡಿದೀವಿ, ಎರಡಕ್ಕೂ ಕೂಡ ಕಾರಣಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಕಾರಣಗಳನ್ನ ಕೊಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ತರ್ಕಬದ್ಧವಾಗಿರ್ತಕ್ಕಂಥ ಆಲೋಚನೆ ಅನ್ನೋದನ್ನ ನಮಗೆ ತೋರಿಸ್ತಾ ಹೋಗುತ್ತೆ. ಆ ಆಲೋಚನೆಯ ಕ್ರಮ ನಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ವಿಜ್ಞಾನದ ಮೂಲಕವಾಗಿ ಸಿಗತ್ತೆ. ಜ್ಯೋತಿಷ್ಯದ ಮೂಲಕವಾಗಿ ಆ ರೀತಿಯಾಗಿರ್ತಕ್ಕಂಥ ತರ್ಕಬದ್ಧವಾದ ಆಲೋಚನೆ ನಮಗೆ ಸಿಗೋದಿಲ್ಲ. ಈ ಒಟ್ಟು ಹಿನ್ನೆಲೆಯಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವಾಗಿದೆಯೋ ಅಥವಾ ಅರ್ಥರಹಿತವಾಗಿದೆಯೋ ಅಂತ ಹೇಳಿದ್ರೆ ನಾವು
ನಮ್ಮ ನಮ್ಮ ಜೀವನದ ಅನುಭವಗಳು ಅಥವಾ ನಾವು ತಿಳ್ಕೊಂಡಿರ್ತಕ್ಕಂಥದ್ರ ಮೇಲೆ ಇದನ್ನ ನಾವು ನಿರ್ಧರಿಸ್ಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು.